ಕಾಟನ್ ಕ್ಯಾಂಡಿ ಎಷ್ಟು ಆರೋಗ್ಯಕ್ಕೆ ಮಾರಕ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಂಗೆ ಈಗ ರಾಜ್ಯ ಸರ್ಕಾರವು ಕೂಡ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದೆ. ಕಾಟನ್ ಕ್ಯಾಂಡಿಯನ್ನ ನಿರಂತರವಾಗಿ ಸೇವಿಸ್ತಾ ಹೋದ್ರೆ ನಮ್ಮ ದೇಹದಲ್ಲಿರುವಂತ ಬೇರೆ ಸೆಲ್ಗಳು ಇದರ ಈ ರೆಡಮೆನ್ ಬಿ ಅನ್ನೋ ಒಂದು ಕೆಮಿಕಲ್ ಇದೆಯಲ್ಲ, ರಾಸಾಯನಿಕ ಇದೆಯಲ್ಲ, ಅದನ್ನ ಎಳೆದುಕೊಂಡು ಅಥವಾ ಅದು ಜೀರ್ಣ ಆಗದೆ ನಮ್ಮ ದೇಹದಲ್ಲಿ ಹಾಗೆ ಉಳಿದು ಅದು ಕ್ಯಾನ್ಸರ್ ಆಗಿ ಪರಿಣಾಮ ಆಗುತ್ತೆ ಅನ್ನೋದು. ಈ ರೆಡಮೆನ್ ಬಿ ಅಂತ ಹೇಳಿದ್ರೆ ನೀರಿನ ಹರಿವು, ನೀರು ಯಾವ ಕಡೆಗೆ ಹರಿತಾ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ರೆಡಮೆನ್ ಬಿ ಅನ್ನ ಬಳಸ್ತಾರೆ. ಅದು ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಕರಗೋದಿಲ್ಲ. ಹೀಗಾಗಿ ಇದು ತುಂಬಾನೇ ಡೇಂಜರ್ ಅನ್ನೋದು ಈಗ ಗೊತ್ತಾಗಿದೆ. ಸರ್ಕಾರವು ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಮತ್ತೆ ಇದನ್ನ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಇದನ್ನ ಚೆಕ್ ಮಾಡಿ ಕ್ಯಾನ್ಸರ್ ಕಾರಕ ಅನ್ನೋದು ಗೊತ್ತಾದ್ರೆ ಇದನ್ನ ರಾಜ್ಯದಲ್ಲಿ ಬ್ಯಾನ್ ಮಾಡುವಂತ ಕೂಡ ಈಗ ಪ್ರಯತ್ನವನ್ನ ಮಾಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಆದೇಶದಲ್ಲಿ ಗೊಂದಲ ಇದೆ. ಏನಂತ ಹೇಳಿದ್ರೆ ಕ್ಯಾನ್ಸರ್ ಕಾರಕ ಅಂಶ ಆದ್ರೆ ಶುಗರ್ ಕ್ಯಾಂಡಿ ಸ್ಯಾಂಪಲ್ ಸಂಗ್ರಹಕ್ಕೆ ಆದೇಶ ಕೊಟ್ಟಿದೆ. ತಮಿಳುನಾಡು, ಪುದುಚೇರಿಯಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದೆ, ಆದರೆ ರಾಜ್ಯದಲ್ಲಿ ಶುಗರ್ ಜೆಲ್ಲಿ ಕ್ಯಾಂಡಿ ಸಂಗ್ರಹಕ್ಕೆ ನಿರ್ಧಾರ ಮಾಡಿದೆ. ಇದೆಲ್ಲವೂ ಕೂಡ ಸರ್ಕಾರದ ಎಡವಟ್ಟು. ಆದರೆ ಇದನ್ನು ಬಹಳ ಕ್ಲಿಯರ್ ಆಗಿ ಒಂದು ಪ್ರಯೋಗಾಲಯದಲ್ಲಿ ಚೆಕ್ ಮಾಡಿದಾಗ 100% ಇದು ಕ್ಯಾನ್ಸರ್ ಕಾರಕ ಅಂಶ ಅನ್ನೋದು ಗೊತ್ತಾಗುತ್ತೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ದೀಪ್ತಿ ತೊಳಪಾಡಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ನೀವು ಬೆಳಿಗ್ಗೆಯಿಂದಲೂ ಕೂಡ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಕಾಟನ್ ಕ್ಯಾಂಡಿ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಗೆ ತಿಳಿದಿದ್ದು ಅಲ್ಲಿ ರೆಡಮೆನ್ ಬಿ ಅನ್ನೋದು ಇದೆಷ್ಟು ಮಾರಕ, ಮತ್ತೆ ಸರ್ಕಾರಕ್ಕೆ ನಾವು ಇದನ್ನ ಅರ್ಥ ಮಾಡಿಸುವಲ್ಲಿ ಯಶಸ್ವಿ ಆಗಿದ್ದೀವಿ. ಈಗ ಸರ್ಕಾರದ ನೆಕ್ಸ್ಟ್ ಸ್ಟೆಪ್ ಏನು, ಹೆಚ್ಚಿನ ವಿವರ ಏನಿದೆ ಈ ಸಂದರ್ಭಕ್ಕೆ ದೀಪ್ತಿ? ಬಹುಶಃ ಸಂಪರ್ಕ ಕಟ್ಟಾಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ದೀಪ್ತಿ ಅವ್ರನ್ನ ಸಂಪರ್ಕ ಮಾಡೋಣ. ದೀಪ್ತಿ ಕೂಡ ಹಾಗೆ ಈ ಕಾಟನ್ ಕ್ಯಾಂಡಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದು ಹೇಗೆ ತಯಾರಾಗುತ್ತೆ, ಎಷ್ಟು ಹೈಜಿನಿಕ್ ಆಗಿ ಮಾಡ್ತಾರೆ, ಮತ್ತೆ ಇದರಿಂದ ಏನು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ಎಕ್ಸ್ಪರ್ಟ್ಗಳನ್ನ ಭೇಟಿ ಮಾಡೋದಾಗಿರ್ಬೋದು ಅಥವಾ ಈ ರೀತಿ ಆರೋಗ್ಯ ಇಲಾಖೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆಲ್ಲವನ್ನು ಕೂಡ ಸಂಪರ್ಕ ಮಾಡ್ತಾನೆ ಇದ್ರು. ಈಗ ನಾವು ಮಾಡಿದಂಥ ವರದಿ, ನಮ್ಮ ಈ ಇನ್ವೆಸ್ಟಿಗೇಷನ್ ಏನಿದೆಯಲ್ಲ, ಇದು ಸರ್ಕಾರವು ಕೂಡ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿ ಅಥವಾ ಅಜ್ಜಿ ಕೂದಲು ಅಂತ ಹೇಳಿ ಕರೀತಾರೆ ಹಳ್ಳಿ ಕಡೆ, ಇದನ್ನ ಸುಮಾರು 15 ವರ್ಷಕ್ಕಿಂತ ಚಿಕ್ಕ ಮಕ್ಕಳೇನಿದಾರಲ್ಲ ತುಂಬ ಇದನ್ನ ತಿಂತಾರೆ. ಯಾಕಂತ ಹೇಳಿ ಇದು ಬಾಯಲ್ಲಿ ಇಟ್ಟ ತಕ್ಷಣವೇ ಕರಗೋಗುತ್ತೆ, ಬೇರೆ ಬೇರೆ ಬಣ್ಣಗಳಲ್ಲಿ ಬರುತ್ತೆ. ಇದು ಈಗ ಮಾರಕ ಆರೋಗ್ಯಕ್ಕೆ ಅನ್ನೋದು ಗೊತ್ತಾಗಿದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಕಲೀಗ ದೀಪ್ತಿ. ತಾವು ಇನ್ವೆಸ್ಟಿಗೇಟ್ ಮಾಡ್ದಂಗೆ ಸದ್ಯಕ್ಕೆ ತಮಗೆ ಇದು ಎಷ್ಟು ಮಾರಕ ಅನ್ನೋದು ಗೊತ್ತಾಗಿದೆ, ಮತ್ತೆ ಸರ್ಕಾರ ತೆಗೆದುಕೊಂಡಂತ ಸ್ಟೆಪ್ ಏನು ದೀಪ್ತಿ? ರಂಜಿತ್, ಕಾಟನ್ ಕ್ಯಾಂಡಿಗಳು ಮುಖ್ಯವಾಗಿ ಮಕ್ಕಳನ್ನ ತುಂಬಾನೇ ಸೆಳೆಯುತ್ತೆ. ಯಾಕಂದ್ರೆ ಪಿಂಕ್ ಕಲರ್ನ ಯೂಸ್ ಮಾಡೋದ್ರಿಂದ ಮಕ್ಕಳು ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಎಲ್ಲ ಸಿಗ್ನಲ್ಗಳಲ್ಲಿ ಯಾವುದೇ ಮಾಲ್ಗಳಲ್ಲಿ ಹೋದ್ರೂ ಕೂಡ ಮಾರಾಟ ಆಗ್ತಿರುವಂತಹ ಕಾಟನ್ ಕ್ಯಾಂಡಿಗಳು ಬೇಕು ಅಂತ ಹಠ ಮಾಡಿ ಅದನ್ನು ತಿಂತಾರೆ. ಆದ್ರೆ ಅದರ ರಿಫರ್ ಎಫೆಕ್ಟ್ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಕಾರಕ ಅನ್ನೋ ಒಂದು ಅಂಶ ಆ ಒಂದು ರೆಡಮೆನ್ ಬಿ ಅಂತ ಏನು ಈ ಬಣ್ಣ ಬರೋದಕ್ಕೆ ಬಳಸ್ತಾರೆ ಅದರಲ್ಲಿ ಈ ಒಂದು ಅಂಶ ಇದೆ. ಈಗಾಗಲೇ ವೈದ್ಯರೆಲ್ಲ ಇದರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಮಕ್ಕಳಿಗೆ ಜಂಕ್ ಫುಡ್ ಕೊಡಬೇಡಿ, ಕಾಟನ್ ಕ್ಯಾಂಡಿಗಳನ್ನ ಕೊಡಬೇಡಿ, ಕ್ಯಾಂಡಿ ಜೆಲ್ಲಿಗಳನ್ನ ಕೊಡಬೇಡಿ ಅಂತ ಹೇಳಿ. ಆದ್ರೆ ಯಾರೂ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇದು ಯಾವಾಗ ಸೀರಿಯಸ್ ಆಯ್ತು ಅಂತ ಹೇಳಿದ್ರೆ ತಮಿಳುನಾಡು ಜೊತೆಗೆ ಪುದುಚೇರಿ ರಾಜ್ಯದವರು ಕಂಪ್ಲೀಟ್ ಆಗಿ ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿದ್ದಾರೆ. ಇದೀಗ ಎಚ್ಚೆತ್ತುಕೊಂಡಂತಹ ಸರ್ಕಾರದವರು ನಾವು ಕೂಡ ಮಾಡಬೇಕು ಅಂತ ಹೇಳಿ ಸ್ಯಾಂಪಲ್ ಸಂಗ್ರಹಕ್ಕೆ ಮುಂದಾಗಿದೆ. 1 ವಾರಗಳ ಕಾಲ ಎಲ್ಲಾ ರಾಜ್ಯಗಳಲ್ಲಿ 5 ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಲ್ಯಾಬೊರೇಟರಿಗೆ ಕಳಿಸುವಂಥದ್ದು. ಅಲ್ಲೇನಾದ್ರೂ ಇಲ್ಲಿ ತಯಾರಿಸುವಂತಹ ಕಾಟನ್ ಕ್ಯಾಂಡಿಯಲ್ಲಿ ರೆಡಮೆನ್ ಬಿ ಅಂಶ ಏನಾದ್ರೂ ಪತ್ತೆ ಆದ್ರೆ ರಾಜ್ಯದಲ್ಲೂ ಕೂಡ ಬ್ಯಾನ್ ಆಗುತ್ತೆ. ಈ ಒಂದು ವಿಚಾರದ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬೆಳಿಗ್ಗೆಯಿಂದನೂ ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಹಲವು ಅಧಿಕಾರಿಗಳನ್ನ, ಮುಖ್ಯವಾಗಿ ತಜ್ಞ ವೈದ್ಯರನ್ನ ಮಾತಾಡಿಸಿ ಇದು ಎಷ್ಟು ಹಾರ್ಮ್ಫುಲ್ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳಿ ನಿರಂತರವಾಗಿ ಸುದ್ದಿಯನ್ನ ಮಾಡಿದೆ. ಸುದ್ದಿಯಿಂದ ಎಚ್ಚೆತ್ತುಕೊಂಡಂತಹ ಆರೋಗ್ಯ ಇಲಾಖೆ, ಸರ್ಕಾರ ಕೊನೆಗೂ ಸ್ಯಾಂಪಲ್ ಸಂಗ್ರಹಕ್ಕೆ ಮುಂದಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ನಾವು ಅದರಲ್ಲಿರುವಂಥ ವಿಷಕಾರಿ ಅಂಶಗಳು, ಅದು ರಾಸಾಯನಿಕ ಹೇಗೆ ನಮ್ಮ ದೇಹದೊಳಗೆ ಸೇರಿದರೆ ಅದು ಕ್ಯಾನ್ಸರ್ ಆಗಿ ಪರಿಣಾಮ ಆಗುತ್ತೆ ಅಥವಾ ಕನ್ವರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಬೆಳಿಗ್ಗೆಯಿಂದಲೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ. ಸರ್ಕಾರವು ಕೂಡ ಬಹಳ ಸೀರಿಯಸ್ ಆಗಿ ಇದು ಮುಂದೆ ದೇಹದ ಮೇಲೆ ಪರಿಣಾಮ ಬೀರುವಂಥ ಅಂಶಗಳು ಮತ್ತು ಏನೇನು ಇದೆಲ್ಲವೂ ಕೂಡ ಒಂದಿಷ್ಟು ಹಂತಕ್ಕೆ ಈಗ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ವಿಷಕಾರಿ ಅಂಶ ಇದರಲ್ಲಿ ಪತ್ತೆಯಾದದ್ದೇ ಆದರೆ ಬ್ಯಾನ್ ಮಾಡುವತ್ತ
ತೀರ್ಮಾನ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕು.